ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂತು ಫಿಶ್ ಕರಿ, ಪಾಂಪ್ಲೆಟ್ ಫಿಶ್ ಕರಿ ಹೇಗೆ ಮಾಡೋದು, ನಮ್ಮ ಮಲೆನಾಡು ಸೈಡ್ ಹೇಗೆ ಮಾಡ್ತೀವಿ ಅಂತ ಇವತ್ತು ನೋಡೋಣ. ನಮ್ಮ ಮನೇಲಿ ಅದೇ ಕಾರ್ತಿಕ ಮಾಸ ಮುಗಿದ್ಮೇಲೆ ಚಿಕನ್ ಎಲ್ಲ ರೌಂಡು ಆಗೋಯ್ತು. ನೆಕ್ಸ್ಟ್ ರೌಂಡು ಫಿಶ್ ರೌಂಡಲ್ಲಿ ಬಂದು ಬೂತಾಯಿ ಫಿಶ್ ತೊಗೊಬಂದಿದ್ವಿ. ಬೂತಾಯಿ ಫಿಶ್ ಫ್ರೈ ಮಾಡ್ಲಿಕ್ಕೆ ಅಂತಂದಿದ್ವಿ. ಅದ್ರ ವೀಡಿಯೋ ಹಾಕಿದೆ ಆ್ಯಕ್ಚುಲಿ. ಬೂತಾಯಿ ಫಿಶ್ಶು ನನ್ನ ಮಗ ತಿನ್ನಲ್ಲ, ಮಗಳು ಫಿಶ್ಶೇ ತಿನ್ನಲ್ಲ, ಅವಳು ಚಿಕನ್ನು, ಅವಳಿಗೆ ಚಿಕನ್ ಸಪ್ರೇಟಾಗಿ ತೊಗೊಬಂದಿದ್ವಿ. ನನ್ನ ಮಗಗೆ ಪಾಂಪ್ಲೆಟ್ ಫಿಶ್ ಅಂತ ತುಂಬ ಇಷ್ಟ. ಅದು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ತಲೆ ಬಾಲ ಎಲ್ಲ ಸ್ವಲ್ಪ ಪೀಸ್ಗಳೆಲ್ಲ ಹಾಕಿಬಿಟ್ಟು ಕರಿ ಮಾಡಿದ್ದೆ. ಕರಿ ಏನೇನು ಮಾಡಿದ್ದೆ ಅಂತ, ಕರಿ ಮಾಡಲಿಕ್ಕೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ. ಮೊದಲು ತೆಂಗಿನ ತುರಿ ಸ್ವಲ್ಪ, ಆಮೇಲೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಧನಿಯಾ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಮೆಂತ್ಯ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅದರಿಂದ. ಮತ್ತು ಒಂದು ಪೀಸ್ ಚಕ್ಕೆ, ಒಂದೆರಡು ಪೀಸ್ ಲವಂಗ, ಇದಿಷ್ಟು ಬೇಕು. ಇದಿಷ್ಟನ್ನ ರುಬ್ಕೊಂಡು ಖಾರನ ರೆಡಿ ಮಾಡ್ಕೋಬೇಕು. ಮೊದಲು ಹುಣಸೆ ಹಣ್ಣನ್ನು ಕೂಡ ಖಾರದ ಜೊತೆ ಹಾಕಿ ರುಬ್ಕೋಬೇಕು. ಅದು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಲ್ಲದೆ ಫಿಶ್ಶಿಗೆ ಯಾವಾಗಲೂ ಕೂಡ ಹುಳಿ ಚೆನ್ನಾಗಿರಬೇಕು. ಹುಳಿ ಚೆನ್ನಾಗಿದ್ರೇ ಟೇಸ್ಟು, ಇಲ್ಲಾಂದರೆ ಫಿಶ್ ಒಂಥರ ಅನಿಸುತ್ತೆ, ಫೀಲ್ ಆಗಲ್ಲ, ಒಂಥರ ತಿನ್ನೋಕ್ಕೆ ಇಷ್ಟ ಬರಲ್ಲ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಷ್ಟೊಂದು ಸೇರಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು. ಕೆಲವು ಕಡೆ ಎಲ್ಲ ಬೇರೆ ಬೇರೆ ಥರ ಮಾಡ್ತಾರೆ ಫಿಶ್ಶು. ನಾನು ನಮ್ಮ ಕಡೆ ಮಾಡೋದನ್ನು ಹೇಳ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಡೆ ಈ ಚಕ್ಕೆ ಲವಂಗನೂ ನಮ್ಮಮ್ಮ ಎಲ್ಲ ಹಾಕಲ್ಲ, ಫಿಶ್ಶಿಗೆ ಮಾತ್ರ ಹಾಕೋದೇ ಇಲ್ಲ. ಮಟನ್ನು, ಚಿಕನ್ನು ಈ ಥರ ಎಲ್ಲ ಹಾಕ್ತಾರೆ, ಬಟ್ ಫಿಶ್ಶಿಗೆ ಚಕ್ಕೆ ಲವಂಗನ ಹಾಕಲ್ಲ. ಅದು ಹಾಕ್ತೇನೆ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹುಳಿ ಜಾಸ್ತಿ ಹಾಕ್ತೀವಿ ನಾವು ಊರ ಕಡೆ. ಬರೀ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಈ ಥರ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ಥರ. ನಮ್ಮಮ್ಮ ಬಂದಾಗ ನಾನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಏನೇನು ಹಾಕ್ತಾರೆ ಅಂತ. ಅದು ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರುಚಿ ಮಾಡ್ಕೊತಾರೆ. ಇದನ್ನು ಮಾಡ್ಕೊಳ್ಳಿ. ನಾನಿದು ನಮ್ಮಮ್ಮ ಊರಿಂದ ಕೊಟ್ಟಿರೋ ಪಾತ್ರೆ. ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಹಾಕಬಾರ್ದು. ಫಿಶಲ್ಲಿ ಆಯಿಲ್ ಇರೋದ್ರಿಂದ ಒಂದು ಸ್ಪೂನಕ್ಕಿಂತನೂ ಕಡಿಮೆನೇ ಹಾಕಬೇಕು, ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು ಫಿಶ್ಗೆ. ಅದು ಫ್ರೈ ಮಾಡುವಾಗ ಓಕೆ, ಬಟ್ ಸಾಂಬಾರಿಗೆಲ್ಲ ಹಾಕಲ್ಲ. ನಮ್ಮ ಊರಲ್ಲಿ ಗಡಿಗೆಲಿ ಸಾಂಬಾರು ಮಾಡ್ತೀವಿ, ಫಿಶ್ ಸಾಂಬಾರೆಲ್ಲ ಗಡಿಗೆಲಿ ಮಾಡೋದು. ಆವಾಗ ತುಂಬ ಟೇಸ್ಟಾಗಿರುತ್ತೆ. ಅದೇ ಮಡಿಕೆ ಇರುತ್ತಲ್ಲ, ಆ ಥರ ನಾವು ಗಡಿಗೆ ಅಂತೀವಿ, ಆ ಥರ ಗಡಿಗೆ ಇಟ್ಕೊಂಡು ಮಾಡ್ತಾರೆ ಸಾಂಬಾರೆಲ್ಲ. ಇವಾಗ ಇದನ್ನು ಏನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಡೈರೆಕ್ಟ್ ಖಾರನ ಹಾಕ್ಕೊಂಡು ಸ್ವಲ್ಪ ಅದೊಂದು ಸ್ವಲ್ಪ ಖಾರ ಲೈಟಾಗಿ ಸ್ಮೆಲ್ ಹೋಗಬೇಕು. ಅದು ಒಂಥರ ಹಸಿ ಖಾರ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದರಿಂದ ಅದು ಸ್ಮೆಲ್ ಹೋದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಆಗೋವರೆಗೆ ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋದು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಕುದಿಬೇಕದು. ಖಾರ ಸ್ಮೆಲ್ಲೆಲ್ಲ ಹೋದ್ಮೇಲೆ, ಹಸಿ ಖಾರ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದನ್ನು ಚೆನ್ನಾಗಿ ಕುದಿಸಿ, ಆಮೇಲೆ ಇನ್ನೊಂದು 10 ಮಿನಿಟ್ಸ್ ಇದೆ ಅನ್ನೋ ಅಷ್ಟರಲ್ಲಿ ನಾವು 10 ಮಿನಿಟ್ಸ್ ಅಲ್ಲ, ಒಂದು 5 ಮಿನಿಟ್ಸೇ ಸಾಕು. ಅದು ಫಿಶ್ಶು ಬೇಗ ಬೆಂದ್ಬಿಡುತ್ತದು ತುಂಬ. ಆಮೇಲೆ ಪೀಸ್ ಆಗಿಬಿಡುತ್ತೆ, ಕರ್ಕೊಂಬಿಡುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಒಂದು ಸ್ವಲ್ಪ ಫಿಶ್ಶನ್ನ ಆಯಿಲ್ ಹಾಕಿ ತವದಲ್ಲಿ ಒಂದು ಸ್ವಲ್ಪ ಡ್ರೈ ಮಾಡಿಬಿಡ್ಬೇಕು. ಡ್ರೈ ಮಾಡಿ ಡೈರೆಕ್ಟಾಗಿ ಹಾಕಿದಾಗ ಏನಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸ್ವಲ್ಪ ತವದಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ತವದಲ್ಲಿ ಹಾಕಿ ಸ್ವಲ್ಪ ಡ್ರೈ ಮಾಡಿ, ಆಮೇಲೆ ಇದು ಸಾಂಬಾರು ಕುದೀತಾ ಇರುವಾಗ ಆ ಫಿಶ್ನ ಹಾಕಿಬಿಡ್ಬೇಕು. ಆವಾಗ ಅದು ಪೀಸ್ ಆಗಲ್ಲ. ನಾನು ಹಾಗೆ ಮಾಡಿದೆ. ಆವಾಗ ಫಿಶ್ ಪೀಸ್ ಆಗಲಿಲ್ಲ. ಅಂದರೆ ಲೈಟಾಗಿ ಅಲ್ಲಿ ಬೇಯಿಸ್ಬಿಟ್ಟು, ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ಸ್ವಲ್ಪ ತವದಲ್ಲಿ ಬೇಯಿಸಿ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮೂರಲ್ಲೂ ಹೇಗೆ ಮಾಡ್ತೀರಾ ಈ ಫಿಶ್ ಕರಿನ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರ್ಯಾರಿಗೆ ಪಾಂಪ್ಲೆಟ್ ಫಿಶ್ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ. ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಇದನ್ನು ಸ್ವಲ್ಪ ಬಿಡಿಸಿ. ಅಂದರೆ ಸೈಡಿಂದ ಮುಳ್ಳೆಲ್ಲ ತೆಗೆದ್ರೆ, ಮತ್ತು ಬಾಲ, ತಲೆ ಎಲ್ಲ ತೆಗೆದು ಮಧ್ಯದ ಭಾಗದಲ್ಲಿರುವಂಥ ಫಿಶ್ನ ಮಕ್ಕಳಿಗೆ ಈಸಿಯಾಗಿ ಕೊಡ್ಬೋದು ಬಿಡಿಸ್ಬಿಟ್ಟು. ಅವ್ರಿಗೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಫ್ರೈದು ವಿಡಿಯೋ ಇನ್ನೊಂದು ದಿನ ಹಾಕ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.